ಹಲೋ ಹಾಯ್ ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಶಿವರಾಜ್ ಕೋಲಾರದಿಂದ. ಸ್ನೇಹಿತರೆ, ನಾನು ಈ ದಿನ ಕೋಲಾರದ ಅಧಿದೇವತೆಯಾದ ಶ್ರೀ ಕೋಲಾರಮ್ಮ ದೇವಾಲಯದ ಬಳಿ ಬಂದಿದ್ದೀನಿ. ಸ್ನೇಹಿತರೆ, ದೇವಸ್ಥಾನ ದಸರಾ ಪ್ರಯುಕ್ತ ವಿಶೇಷವಾಗಿ ಅಲಂಕಾರಗೊಂಡಿದೆ. ಬನ್ನಿ, ಒಳಾಂಗಣ ಮತ್ತು ಹೊರಾಂಗಣವನ್ನು ಹೇಗಿದೆ ನೋಡ್ಕೊಂಬರೋಣ. ಕಮಾನ್. ದೇವಾಲಯವನ್ನು ಪ್ರವೇಶ ಮಾಡುತ್ತಿದ್ದಂತೆ ನಮಗೆ ಆಕರ್ಷಣೀಯವಾದ ಮುಖ್ಯ ದ್ವಾರ ಸಿಗುತ್ತೆ. ಸ್ನೇಹಿತರೆ, ಈ ನಮ್ಮ ಕೋಲಾರಮ್ಮ ದೇವಾಲಯದ ವಿಶೇಷತೆ ಏನಪ್ಪ ಅಂದರೆ, ಈ ದೇವಾಲಯವು ಗಂಗರ ಕಾಲದಲ್ಲಿ ನಿರ್ಮಾಣವಾಗಿ ನಂತರ ಇದು ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿತು ಎಂದು ನಮಗೆ ಇತಿಹಾಸ ಹೇಳುತ್ತದೆ. ಈ ದೇವಾಲಯದ ರಚನೆಯನ್ನು ಸಾಮಾನ್ಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಆವರಣ ಪ್ರವೇಶಿಸುತ್ತಿದ್ದಂತೆ ದಸರಾ ಹಬ್ಬದ ಪ್ರಯುಕ್ತ ನಿರ್ಮಾಣ ಮಾಡಿರುವಂತಹ ಶಕ್ತಿ ದೇವತೆಯ ಪ್ರತಿಕೃತಿಯನ್ನು ನಾವಿಲ್ಲಿ ಕಾಣಬಹುದು. ತಾಯಿಯ ದರ್ಶನಕ್ಕೆ ಸರತಿಯಲ್ಲಿ ಮುಂದೆ ಹೋದಂತೆ ನವರಾತ್ರಿಯ ವಿಶೇಷತೆಗಾಗಿ ಹೆಚ್ಚು ಸಂಖ್ಯೆಯ ಭಕ್ತಾದಿಗಳಿಂದ ದೇವಾಲಯವು ತುಂಬಿ ತುಳುಕುತ್ತಿತ್ತು. ದಸರಾ ಹಬ್ಬದ ಪ್ರಯುಕ್ತ ಶಕ್ತಿ ದೇವತೆಗಳಿಗೆ ಅಲಂಕಾರ ಮಾಡಿರುವುದನ್ನು ಇಲ್ಲಿ ನಾವು ಕಾಣಬಹುದು. ನವರಾತ್ರಿಯ ವಿಶೇಷತೆ ಇರುವುದರಿಂದ ದೇವಾಲಯದ ಒಳಭಾಗವು ಹೂ ಅಲಂಕಾರಗಳಿಂದ ಆಕರ್ಷಕವಾಗಿ ಶೃಂಗರಿಸಲಾಗಿದೆ. ಕೊನೆಯದಾಗಿ ತಾಯಿಯ ದರ್ಶನ ಪಡೆದು ನಾನಂತೂ ಧನ್ಯನಾದೆ ಸ್ನೇಹಿತರೆ.